ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ದೊಡ್ಡ ಬಸವೇಶ್ವರ ಬುದ್ಧಿಮಾಂದ್ಯತೆಯ ಮಕ್ಕಳ ವಿಶೇಷ ಶಾಲೆ ಕುರುಗೋಡು ತಾಲೂಕ ವಿವಿಧೋದ್ದೇಶ ಪುನರ್ವಸತಿ, ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು, ಕುರುಗೋಡು. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ, ಕುರುಗೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಕುರುಗೋಡ ಪಟ್ಟಣ ಹಾಗೂ ತಾಲೂಕಿನ ವಿಶೇಷಚೇತನರಿಗಾಗಿ ಹಮ್ಮಿಕೊಂಡ ಸಂಕ್ರಾಂತಿ ಸಡಗರ ಎಂಬ ವಲಯ ಮಟ್ಟದ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 12/1/2026ರಂದು ಸ್ಥಳ ಸರ್ಕಾರಿ ಪ್ರೌಢಶಾಲೆ ಕ್ರೀಡಾಂಗಣ, ಕಂಪ್ಲಿ ರಸ್ತೆ, ಶ್ರೀ ಸುಂಕಲಮ್ಮ ದೇವಿ ದೇವಸ್ಥಾನದ ಹತ್ತಿರ ಕುರುಗೋಡದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕುರುಗೋಡು ಪುರಸಭೆಯ ವ್ಯಾಪ್ತಿಯಲ್ಲಿ ಇರುವ ಶ್ರೀ ದೊಡ್ಡ ಬಸವೇಶ್ವರ ಶಾಲೆಯ ಅಧ್ಯಕ್ಷರು ಶೇಖಣ್ ಸರ್, ಕಾರ್ಯನಿರ್ವಾಹಕ ಅಧಿಕಾರಿ ಇಒ ನಿರ್ಮಲಾ ಮೇಡಂ, ಮಲ್ಲೇಶಪ್ಪ ಸರ್, ರಾಜಣ್ಣ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮೃತ್ಯುಂಜಯ್ ಸರ್, ಉಮಾಪತಿ ಗೌಡ, ಬುದ್ಧಿಮಾಂದ್ಯ ಶಾಲೆಯ ವಿಶೇಷಚೇತನ ಮಕ್ಕಳು ಮತ್ತು ಶಿಕ್ಷಕರು, ಪ್ರತಿ ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂ ಮತ್ತು ಯುಆರ್ಡಬ್ಲ್ಯೂ, ಪ್ರತಿ ಗ್ರಾಮ ಪಂಚಾಯಿತಿಯ ವಿಶೇಷಚೇತನ ಮಕ್ಕಳು ಕಡ್ಡಾಯವಾಗಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಕೆ. ಭರಮಪ್ಪ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿಆರ್ಡಬ್ಲ್ಯೂ, ಗ್ರಾಮ ಪಂಚಾಯಿತಿ ಏಡುಬೆಂಚಿ ಇವರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಎಲ್ಲಾನು ಏ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ಏ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆರಳಾಗಿರಿಸು, ಮುಂದರಿಸು, ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಅಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿ. ಮತ್ತು ತಹಶೀಲ್ದಾರ್ ಸಾಹೇಬರಿಗೂ ಮತ್ತು ಸ್ಮೈಲ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತಾ, ಈ ಸ್ಮೈಲ್ ಸಂಸ್ಥೆ 2016 ನಮಗೆ ಪರಿಚಯ ಇದ್ದು 2018 ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣಕ್ಕೆ. ಇವರು ಮಾಡೋ ಹೊತ್ನಾಗ ಕೆಲವೊಂದು ಅಡೆತಡೆಗಳು ಬಂದಿದ್ದು ನಮ್ಮ ಶಿವರಾಮೇಗೌಡ ಬಣಕ್ಕೆ. ಮೊದಲಿಂದ 2018ರಿಂದ ಇಲ್ಲಿವರೆಗೂ ನಮ್ಗೆ ಅನ್ಯೋನ್ಯ ಭಾವನೆ ಈ ಸ್ಮೈಲ್ ಸಂಸ್ಥೆ ಮೇಲೆ. ಯಾಕಂದ್ರೆ ಪ್ರತಿ ಒಂದು ಆ ದಾರಿ ಕೊಡೋಕೂ ಹಿಂದೆ ಮುಂದೆ ನೋಡಿದ್ರು ಅವಾಗ ಆ ಸ್ಮೈಲ್ ಸಂಸ್ಥೆ. ಇವತ್ತು ಅಲ್ಲಿಂದ 2018ರಿಂದ ಇವ್ರು ಏನ್ ಕಷ್ಟನೋ ನಿಷ್ಠೂರನೋ ಗೊತ್ತಿಲ್ಲ, ಅಂತ ಮಕ್ಕಳ ಬಗ್ಗೆ ಇವ್ರು ಇದು ನಡ್ಕೊಳ್ತಿದಾರಲ್ಲ, ಬಹಳ ಗ್ರೇಟ್ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸುತ್ತಾ ನಮಸ್ಕಾರ. ಬರುವ ಶ್ರೀ